ಅಸ್ಸಲಾಮು ಅಲೈಕುಂ. ಪವಿತ್ರವಾದ ಹಾಗೂ ಐತಿಹಾಸಿಕವಾದ ಕೇರಳ ಯಾತ್ರೆಯ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಕೇರಳ ಯಾತ್ರೆಯ ನೇತೃತ್ವ ವಹಿಸಿದಂತಹ ಹಾಗೂ ಈ ಕೇರಳದ ಕ್ಷೇತ್ರ ಉದ್ದಗಲಕ್ಕೂ ಇವತ್ತನ್ನ ದಿಕ್ಸೂಚಿ ಸಂದೇಶ ನೀಡಿ ಮಾನವೀಯತೆ ಮತ್ತು ಸೋದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನೇತೃತ್ವ ವಹಿಸಿಕೊಂಡಂತಹ ಕೇರಳ ಯಾತ್ರೆಯ ನೇತೃತ್ವ ವಹಿಸಿದಂತಹ ಮುಖ್ಯಸ್ಥರು, ನಮ್ಗೆಲ್ಲರಿಗೂ ಆದರಣೀಯರು, ಬಹುಮಾನ್ಯರಾಗಿರುವಂತಹ ಸುಲ್ತಾನ್ ಉಲೇಮಾ ಎಪಿ ಉಸ್ತಾದ್ ಅವರ ದುಆವನ್ನು ಕೇಳಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಗೆ ಆದರಣೀಯರು, ಬಹುಮಾನ್ಯರಾಗಿರುವಂತಹ ಸುಲೈಮಾನ್ ಉಸ್ತಾದ್ ಅವರೇ, ಬಹುಮಾನ್ಯರಾಗಿರುವಂತಹ ಅಲಿ ಬಫೀಕ್ ತಂಗಲ್ ಅವರೇ, ಬಹುಮಾನ್ಯರು ಆದರಣೀಯರಾಗಿರುವಂತಹ ಕಡ್ಲುಡ್ನಿ ಖಲೀಲ್ ತಂಗಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಆದರಣೀಯರು ಬಹುಮಾನದ ಪೇರಡ್ ಉಸ್ತಾದ್ ಅವರೇ, ಅದೇ ಜೊತೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಗೆಲ್ಲರಿಗೂ ಆದರಣೀಯ ಬಹುಮಾನದ ಎಂಬಿಚಿ ಕೋಯ ತಂಗಲ್ ಅವರೇ, ಅದೇ ರೀತಿ ನಮ್ಮ ಚರ್ಚಿನ ಧರ್ಮ ಗುರುಗಳೇ, ಪರಮ ಪೂಜ್ಯ ನಮ್ಮ ಎಲ್ಲ ಇನ್ನಿತ ಧಾರ್ಮಿಕ ಧರ್ಮ ಗುರುಗಳೇ, ನಮ್ಮ ಶಾಸಕ ಮಿತ್ರರಾಗಿರುವಂತಹ ಎನ್.ಎ. ಮೊಹಮ್ಮದ್ ಅವರೇ, ಶಾಸಕ ಮಿತ್ರರಾದ ಕುಂಜುಮರ್ ಅವರೇ, ಅಶ್ರಫ್ ಅವರೇ, ಫೈಜಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯದ ಮುಖಂಡರುಗಳೇ, ನನ್ನ ಮುಂದಿರುವ ಎಲ್ಲ ಉಲೇಮಾಕಲೆ, ಉಮಾರಾಕಲೆ, ಸಹೋದರ ಸಹೋದರರೇ, ಆತ್ಮೀಯ ಮಿತ್ರರೇ, ಈ ಒಂದು ಐತಿಹಾಸಿಕವಾದ ರ್ಯಾಲಿಗೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತದೆ ಕೇರಳ ಯಾತ್ರೆಯ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ಕೇರಳ ಯಾತ್ರೆ ಇವತ್ತು ಅದು ಒಂದು ದಿವಸ, ಕೆಲವು ದಿನಗಳ ಪ್ರಯಾಣ ಮಾತ್ರ ಅಲ್ಲ. ಕೇರಳ ಯಾತ್ರೆ ಮುಖ್ಯ ಉದ್ದೇಶ ಇವತ್ತು ಯಾವ್ದಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಸಮಾಜದಲ್ಲಿ ಸಮಾನತೆ, ಸೋದರತೆ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಅದರ ಮುಖಾಂತರ ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ರಾಜ್ಯ, ಬಲಿಷ್ಠದ ಭಾರತ ಕಂಠದ ಕನಸಿಗೆ ಬೇಕಾಗುವಂತ ಎಲ್ಲಾ ಸಂದೇಶಗಳು ಕೂಡ ಕೇರಳ ಯಾತ್ರೆಯಲ್ಲಿ ಈ ರಾಜ್ಯದ ಸರ್ವ ಜನರಿಗೂ, ಈ ದೇಶದ ಸರ್ವರಿಗೂ ಕೂಡ ಸಿಗ್ತದೆಂಬ ವಿಶ್ವಾಸನೆ ಖಂಡಿತವಾಗಿ ಇಟ್ಟಿದೆ. ನಾನು ಇವತ್ತು ಅತ್ಯಂತ ಆದರಣೀಯ ಬಹುಮಾನದ ಸುಲ್ತಾನ್ ಉಲೇಮರ್ ಅವರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸಿಕೊಂಡು, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಸಮಾಜದ ಮತ್ತು ದೇಶದ ಪ್ರತಿಯೊಬ್ಬರಿಗೂ ಕೂಡ ಅತಿ ಅಗತ್ಯವಿರುವಂತಹ ಸಮಾಜದಲ್ಲಿ ಏಕತೆ ಏನ್ ಬೇಕಾಗಿದೆಯಾ, ಅವಿಶ್ವಾಸ ದೂರ ಮಾಡ್ಲಿಕ್ಕೆ ಒಂದು ನೇತೃತ್ವ ಏನ್ ಬೇಕಾಗಿದೆಯಾ, ಸ್ವಾಭಿಮಾನದ ಬದುಕು ಕಾಣಲಿಕ್ಕೆ ಶಕ್ತಿ ಇಲ್ಲದ ಶಕ್ತಿಯನ್ನು ಕೊಡುವಂತ ಒಂದು ಕಾಲಘಟ್ಟದಲ್ಲಿ ಯಾವ ಇವತ್ತು ಜನ ಇವತ್ತು ಆ ಒಂದು ನೇತೃತ್ವ ವಹಿಸ್ಕೊಳ್ತಿ, ಸಮಾಜದ ನೇತೃತ್ವ ವಹಿಸ್ಕೊಳ್ತಿದಾರ, ಅಂತ ನೇತೃತ್ವಕ್ಕೆ ಇವತ್ತು ಸುಲ್ತಾನ್ ಉಲೇಮಾ ಮುಂದಾಗಿದ್ದುಕೊಂಡು ಈ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ಇವತ್ತು ಈ ರೀತಿಯ ಸಂದೇಶ ಮತ್ತು ಸಹೋದರ ಯಾತ್ರೆಗೆ ಮುಂದಾಗಿದ್ರೆ ಅದು ಈ ದೇಶಕ್ಕೆ ಇರುವಂತಹ ಅತ್ಯಂತ ದೊಡ್ಡ ದೇಶ ಪ್ರೇಮದ ಸಂಕೇತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ್ದಾದ್ರು ದೇಶ ಪ್ರೇಮ ಯಾವ್ದಂತ ಏನಾದ್ರು ನಾವು ಕೆಲವೊಂದು ನೋಡ್ಬೇಕಾದ್ರೆ ಅದು ಬಹುಶಃ ಸುಲ್ತಾನ್ ಉಲೇಮಾ ಅವರ ಈ ಒಂದು ನಡೆ ಅದು ನಿಜವಾದ ದೇಶ ಪ್ರೇಮದೊಂದು ಸಂಕೇತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಮನುಷ್ಯರಿಗೆ ಬೇಕಾಗುವಂತ ಸಂದೇಶ ಯಾವ್ದಂತ ಹೇಳಿದ್ರೆ ನಾವು ಪರಸ್ಪರ ಪ್ರೀತಿ, ವಿಶ್ವಾಸ, ಸೋದರತೆ. ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಸಾಮಾನ್ಯ. ನಮ್ಮ ಇಡೀ ದೇಶದ ಶಕ್ತಿ ಯಾವ್ದಂತ ಹೇಳಿದ್ರೆ, ನಮ್ಮ ಇಡೀ ದೇಶ ಶಕ್ತಿ ಅದು ಒಗ್ಗಟ್ಟು ಮಾತ್ರ ಅಂತ ಹೇಳಲಿಕ್ಕೆ ನಾನು ಯೋಚಿಸ್ತೇನೆ. ಒಗ್ಗಟ್ಟು ಅಂತ ಹೇಳಿದ್ರೆ ಅದು ಒಂದೇ ರೀತಿಯಿಂದ ಇರ್ಬೇಕಂತಲ್ಲ. ಒಗ್ಗಟ್ಟು ಅಂತ ಹೇಳಿದ್ರೆ ಅದು ಸಾಮರಸ್ಯ ಎಂದಿರ್ಬೇಕು. ಸಾಮರಸ್ಯ ಅಂತ ಹೇಳಿದ್ರೆ ನಾನೇ ಆಲೋಚನೆ ಮಾಡದಂತ ಇರ್ಬೇಕಂತಲ್ಲ. ಭಿನ್ನಾಭಿಪ್ರಾಯ ಬಂದೇ ಬರ್ತದೆ. ಎಲ್ಲಿ ಎರಡು ಜನ ಇದ್ದಾರೆ, ಎಲ್ಲಿ ಎರಡು ಸಮಾಜ ಇದೆ, ಅಲ್ಲಿ ಬಹುಶಃ ಭಿನ್ನಾಭಿಪ್ರಾಯ ಚರ್ಚೆಗೆ ಬಂದೇ ಬರ್ತದೆ. ಅದೇ ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸಾಮರಸ್ಯ ಅಂತ ಹೇಳಿದ್ರೆ ನಮ್ಮ ಮಧ್ಯೆ ಇರುವಂತ ಎಲ್ಲಾ ಸಮಸ್ಯೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ನಾವು ಪರಸ್ಪರ ಕೂತುಕೊಂಡು ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ನಾವು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಭಾರತೀಯರೆಂಬ ಒಗ್ಗಟ್ಟಿನ ಮುಂದೆ ಹೋಗುದೇ ಅದು ಸಾಮರಸ್ಯ ದೊಡ್ಡ ಮತ್ತು ಸಂಕೇತ. ಅಂತ ಸಂಕೇತದ ಯಾತ್ರೆ ಇದು ದೊಡ್ಡ ಯಾತ್ರೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ನಾವು ಇವತ್ತು ಯುವ ಜನಾಂಗ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ವೇದಿಕೆ ಮೇಲೆ ಉಪಸ್ಥಿತವಂತ ಸುಲ್ತಾನ್ ಉಲೇಮಾ ಇರ್ಲಿ, ನಮ್ಮ ತಂಗಲವ್ರಲ್ಲಿ ಎಲ್ಲ ಹಿರಿಯರು ನೋಡಿ, ಫಸ್ಟ್ ಈ ಒಂದು ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರ ಎಲ್ಲಾ ವಿಚಾರ ಬದಿಗಿಟ್ಟುಕೊಂಡು ಇಷ್ಟು ದಿವಸದ ಯಾತ್ರೆಯಲ್ಲಿ ನಾವು ಸಕ್ರಿಯವಾಗಿ ನಮಗೆ ನೇತೃತ್ವ ಮುಂದೆ ಬಂದು ಕೊಡ್ಬೇಕಾದ್ರೆ ಅದು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಾಮರಸ್ಯದ, ಸೋದರತೆಯ ಪರಂಪರೆಯ ಭಾರತ ದೇಶ ಸಮಾಜ ಸಂಸ್ಕೃತಿ ಏನಿದೆ ಅದನ್ನು ಮುಂದಿನ ಪೀಳಿಗೆ, ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸ್ಬೇಕು. ಅದರ ಮುಖಾಂತರ ಬಲಿಷ್ಠವಾದ ಭಾರತವನ್ನು ಕಟ್ಟುವಂತ ಕನಸೇ ಈ ಯಾತ್ರೆ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತ